ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಮೋಜ್ ಆ್ಯಪ್ನ ಉಪಯೋಗಿಸೋರಿಗೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಮೋಜ್ ಫಾರ್ ಕ್ರಿಯೇಟರ್ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ನ ತಂದಿದ್ದಾರೆ. ಇದರಿಂದ ನೀವು ಮೋಜ್ ಆ್ಯಪಲ್ಲೂ ಕೂಡ ಇನ್ನು ಮುಂದೆ ನೀವು ದುಡ್ಡನ್ನು ಮಾಡ್ಬೋದು. ಸೊ ಯಾವ ಥರ ನೀವು ಮೋಜ್ ಆ್ಯಪಲ್ಲಿ ನೀವು ದುಡ್ಡನ್ನು ಮಾಡೋದು ಅಂತ ನಾನು ನಿಮಗೆ ಅವರ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಸೇರಿಕೊಂಡು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ನನ್ನ ಚಾನಲ್ನ ನೀವು ನೋಡ್ತೀರಾ ಅಂತಂದರೆ ನಿಮಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾನು MFC ಬಗ್ಗೆ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಒಂದು ನಿಮಿಷ ಇರಿ, ಅಲಾರಾಮ್. MFC ಬಗ್ಗೆ ನಾನು ಇವಾಗ ನೀಟಾಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇವತ್ತೇ ಸಂಜೆ ಇನ್ನೊಂದು ವೀಡಿಯೋನೂ ಕೂಡ ಬರುತ್ತೆ. ಅದೇನಪ್ಪ ಅಂತಂದರೆ, ನೀವು ಮೋಜಲ್ಲಿ MFCಗೆ ನೀವು ಅಪ್ಲೈ ಮಾಡೋದು ಹೆಂಗೆ ಅಂತಂದರೆ, ನೀವು ದುಡ್ಡು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಮೋಜ್ ಫಾರ್ ಕ್ರಿಯೇಟರ್ ಅನ್ನೋ ಒಂದು ಪ್ರೋಗ್ರಾಮ್ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡಬೇಕು. ಸೊ ಅವಾಗ ಮಾತ್ರ ನೀವು ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ MFCಗೆ ನೀವು ಅಪ್ಲೈ ಮಾಡೋದು ಹೇಗೆ ಅಂತ ಇವತ್ತಿನ ಸಂಜೆನೇ ನಾನು ವೀಡಿಯೋ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಈ ಒಂದು ವಿಡಿಯೋ ಲೇಟಾಗಿ ನೋಡ್ತಿದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಆ ಒಂದು ವಿಡಿಯೋ ನೀವು ನೋಡ್ಕೋಬೋದು. ಇವಾಗ MFC ಬಗ್ಗೆ ನಾವು ನೋಡೋಣ ಬನ್ನಿ, ಮೋಜ್ ಅವರು ಏನು ತಂದಿದ್ದಾರೆ ಅಂತ. ಓಕೆ, ಸೊ ಫಸ್ಟು ನೀವು ನಿಮ್ಮ ಒಂದು ಮೋಜ್ ಆ್ಯಪನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ಇದೊಂದು ಮಾಡ್ಕೊಳ್ಳಿ. ಸೊ ಇವಾಗ ನಾವು MFC ಬಗ್ಗೆ ನೋಡೋಣ. ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು ಅವರೊಂದು ಪ್ರೋಗ್ರಾಮ್ ತಂದಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ಲೆವೆಲ್ ಅಪ್ ಯುವರ್ ಜರ್ನಿ ಆಸ್ ಎ ಮೋಜ್ ಕ್ರಿಯೇಟರ್ ವಿತ್ ಮೋಜ್ ಫಾರ್ ಕ್ರಿಯೇಟರ್ ಪ್ರೋಗ್ರಾಮ್. ಲರ್ನ್ ಆಲ್ ಅಬೌಟ್ ದ ರೈಟ್ ಟೂಲ್ಸ್ ಆ್ಯಂಡ್ ಹೌ ಟು ರೈಸ್ ಟು ಫೇಮ್ ಫಾಸ್ಟರ್ ಅಂತ ಅಂದ್ಬಿಟ್ಟು ಒಂದು ಲೈನನ್ನು ಹಾಕಿದ್ದಾರೆ. ಆ್ಯಂಡ್ ಕೆಳಗಡೆ ನೀವು ನೋಡ್ಬೋದು ಲೆಟ್ಸ್ ಗ್ರೋ ಟುಗೆದರ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮೋಜ್ ಟ್ರೈನಿಂಗ್ ಪ್ರೋಗ್ರಾಮ್, ಹೂ ಕ್ಯಾನ್ ಅಪ್ಲೈ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು MFCಗೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓನ್ಲಿ ಒರಿಜಿನಲ್ ಕ್ರಿಯೇಟರ್ಸ್ ವುಡ್ ಬಿ ಎಲಿಜಿಬಲ್ ಫಾರ್ ದಿಸ್ ಪ್ರೋಗ್ರಾಮ್. ಇಫ್ ಯು ಅಪ್ಲೋಡ್ ಡೂಪ್ಲಿಕೇಟ್ ವೀಡಿಯೋಸ್ ಆರ್ ಸಮ್ ಒನ್ ಎಲ್ಸ್ ವೀಡಿಯೋಸ್ ದೆನ್ ಯು ವುಡ್ ನಾಟ್ ಬಿ ಸೆಲೆಕ್ಟೆಡ್ ಇನ್ ದ ಪ್ರೋಗ್ರಾಮ್. ಅಂತಂದರೆ ತುಂಬ ಸಿಂಪಲ್, ನೀವು ಒರಿಜಿನಲ್ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು. ಆವಾಗ ಮಾತ್ರ ನೀವು MFCಗೆ ಅಂತಂದರೆ ಮೋಜ್ ಫಾರ್ ಕ್ರಿಯೇಟರ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ನೀವು ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯ. ಆಯಿತಾ? ನೀವು ಡೂಪ್ಲಿಕೇಟ್ ವೀಡಿಯೋಸ್, ಈಗ ಎಕ್ಸಾಂಪಲ್ ಇವಾಗ ಎಲ್ಲೋ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ, ಆ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಟ್ರೆಂಡ್ ಆಗಿರುವಂಥ ವೀಡಿಯೋನ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ, ಅಂದರೆ ಮೋಜ್ ಅಕೌಂಟಲ್ಲಿ ನಿಮಗೆ ಇದರಲ್ಲಿ ನೀವು ದುಡ್ಡು ಮಾಡೋದಕ್ಕಾಗಲ್ಲ. ಓಕೆ, ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಅದನ್ನೇ ಅವರಲ್ಲಿ ಮೆನ್ಷನ್ ಮಾಡಿರೋದು. ಸೊ ಇವಾಗ MFC ಬಗ್ಗೆ ನಾವು ಕೆಲವೊಂದಷ್ಟು ಬೆನಿಫಿಟ್ಸ್ಗಳನ್ನು ನೋಡೋಣ. ಇದರಿಂದ ಏನು ಸಿಗುತ್ತೆ ನಮಗೆ ಅಂತ. ಓಕೆ, ಸೊ ನಿಮಗೆ MFCಗೆ ನೀವು ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ, ಪರ್ಫಾರ್ಮೆನ್ಸ್ ಇನ್ಸೈಟ್ಸ್ ಅಂತ ಅಂದ್ಬಿಟ್ಟು ನಿಮ್ಗೆ ಫಸ್ಟ್ ಬೆನಿಫಿಟ್ ಸಿಗುತ್ತೆ. ಅಂತಂದರೆ ನೀವು ಅನಾಲಿಟಿಕ್ಸ್ನ ನೀವು ಚೆಕ್ ಮಾಡ್ಬೋದು. ನಿಮ್ಮ ಒಂದು ಅಕೌಂಟ್ಗೆ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಸೊ ಯಾರೆಲ್ಲ ನಿಮ್ಮ ಒಂದು ಅಕೌಂಟ್ನ ಚೆಕ್ ಮಾಡ್ತಾ ಇದ್ದಾರೆ, ಸೊ ಇದೆಲ್ಲ ನೀವು ಟ್ರ್ಯಾಕ್ ಮಾಡ್ಬೋದು ಅನಾಲಿಟಿಕ್ಸ್ನ. ಓಕೆ, ಅದೊಂದು ಬೆನಿಫಿಟ್ ಸಿಗುತ್ತೆ. ಆಮೇಲೆ ನಿಮಗೆ ಬ್ಯಾಡ್ಜಸ್ ಆನ್ ಯುವರ್ ಪ್ರೊಫೈಲ್ ಅಂತಂದರೆ ನಿಮಗೆ ಬ್ಯಾಡ್ಜಸ್ ಸಿಗುತ್ತೆ. ಇವಾಗ ಎಕ್ಸಾಂಪಲ್ ಒಂದು 50,000 ಫಾಲೋವರ್ಸ್ ಆದರೆ, 1 lakh ಫಾಲೋವರ್ಸ್ ಆದರೆ ನಿಮಗೆ ಆದಂಥ ಒಂದು ಐಡೆಂಟಿಫಿಕೇಷನ್ಗೆ ಒಂದು ಬ್ಯಾಡ್ಜ್ನ ಕೊಡ್ತಾರೆ. ಸೊ ನಿಮ್ಮ ಒಂದು ಪ್ರೊಫೈಲ್ಗೆ ಅದು ಬ್ಯಾಡ್ಜ್ ಆ್ಯಡ್ ಆಗಿರುತ್ತೆ. ಅದನ್ನು ನೋಡಿದಾಗ ಓಕೆ ಇವರು ರೈಸಿಂಗ್ ಸ್ಟಾರು ಆ ಥರ ಎಲ್ಲ ನಿಮಗೆ ಒಂದು ಹೆಸರು ಸಿಗುತ್ತೆ. ಸೊ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ನೀವು MFCಗೆ ಜಾಯ್ನ್ ಆಗೋದ್ರಿಂದ. ಇನ್ನು ಮೂರನೇದು, ಇನ್ವೈಟ್ಸ್ ಟು ಎಕ್ಸ್ಕ್ಲೂಸಿವ್ ಕ್ರಿಯೇಟರ್ ಈವೆಂಟ್ಸ್. ಓಕೆ, ಇವಾಗ ಈವೆಂಟ್ಸ್ಗಳು ಮಾಡ್ತಾ ಇರ್ತಾರೆ ಈ ಮೋಜ್ ಅಪ್ಲಿಕೇಶನ್ ಅವರು. ಏನಾದರೂ ಒಂದು ಈವೆಂಟ್ಸ್ಗಳು ನಡೀತಾ ಇರ್ತದೆ, ಸೊ ಅಲ್ಲಿಗೆ ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ. ಓಕೆ, ನೀವು ಅಲ್ಲಿ ಹೋಗ್ಬೋದು. ನೀವು ಅಲ್ಲೋಗಿ ಕ್ರಿಯೇಟರ್ಸ್ಗಳನ್ನ ಅಂದರೆ ಜೊತೆಗೆ ನೀವು ಅವ್ರ ಜೊತೆ ಮಾತಾಡ್ಬೋದು. ಅಲ್ಲಿ ಫೋಟೋಸು, ಗೀಲ್ಸು ಮೋಜನ್ನ ವೀಡಿಯೋಸ್ಗಳೆಲ್ಲ ನೀವು ಅಲ್ಲಿ ಮಾಡ್ಬೋದು. ಆಯಿತಾ? ಇದೊಂದು ಬೆನಿಫಿಟ್ ನಿಮಗೆ ಸಿಗುತ್ತೆ MFCಗೆ ನೀವು ಜಾಯ್ನ್ ಆಗೋದ್ರಿಂದ. ಆಯಿತಾ? ಇದು ಮೂರನೇ ಬೆನಿಫಿಟ್ಟು. ಇನ್ನು ನಾಲ್ಕನೇದು, ಡೈರೆಕ್ಟ್ ಕಮ್ಯುನಿಕೇಷನ್ ವಿತ್ ಮೋಜ್. ನೀವು ಮೋಜ್ ಅವ್ರ ಜೊತೆ ಡೈರೆಕ್ಟಾಗಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಆಯಿತಾ? ನಿಮಗೆ ಆದಂಥ ಒಂದು ಒಬ್ಬರು ಇರ್ತಾರೆ. ಆಯಿತಾ? ಸೊ ಅವರು ನಿಮಗೆ ಸಪೋರ್ಟಿಗೆ, ನೀವೇನೇ ನಿಮ್ಗೆ ಡೌಟ್ ಬಂತು ಅಂತಂದರೆ, ಏನಾದರೂ ತೊಂದರೆ ಆಯಿತು ಅಂತಂದರೆ ನೀವು ಅವ್ರಿಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೊಂದು ಬೆನಿಫಿಟ್ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ ಮೋಜಲ್ಲಿ ನೀವು MFCಗೆ ಜಾಯ್ನ್ ಆಯಿತು ಅಂತಂದರೆ. ಇನ್ನು ನೆಕ್ಸ್ಟ್ ಬೆನಿಫಿಟ್, 5ನೇ ಬೆನಿಫಿಟ್ಟು, ಗಿಫ್ಟ್ ಫ್ರಮ್ ಮೋಜ್. ಓಕೆ, ಸೊ ನೀವು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿಕೊಂಡು ನೀವು ಚೆನ್ನಾಗಿ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ಮೋಜ್ ಆ್ಯಪಲ್ಲಿ, ಸೊ ನಿಮಗೆ ಗಿಫ್ಟು ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಮೋಜ್ ಅವರೇ ನಿಮಗೆ ಸಪ್ರೇಟಾಗಿ ಗಿಫ್ಟನ್ನು ಕಳಿಸ್ತಾರೆ. ಸೊ ಇದರಿಂದ ನೀವು ಕೂಡ ಖುಷಿ ಆಗ್ತೀರಾ ಅಲ್ವಾ? ಸೊ ತುಂಬ ಜನ ವೀಡಿಯೋಸ್ಗಳು ನೀವು ನೋಡಿರ್ತೀರ ಮೋಜಿಂದ ಗಿಫ್ಟ್ ಬಂದಿರೋದನ್ನ, ಅದು ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಸೊ ಅದಾದಮೇಲೆ ಅರ್ಲಿ ಆಕ್ಸೆಸ್ ಟು ನ್ಯೂ ಫೀಚರ್ಸ್ ಆ್ಯಂಡ್ ಮೋರ್. ನಿಮಗೆ ಫಸ್ಟು ಆಕ್ಸೆಸ್ ನಿಮಗೆ ಸಿಗುತ್ತೆ. ಯಾರು MFCಗೆ ಜಾಯ್ನ್ ಆಗಿತ್ತು ಅಂತಂದರೆ ನಿಮಗೆ ಬೇಗ ಯಾವುದಾದ್ರೂ ಹೊಸ ಫೀಚರ್ ಮೋಜ್ ಆ್ಯಪಲ್ಲಿ ಬಂತು ಅಂತಂದರೆ, ಸೊ ಫಸ್ಟು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಬಿಡ್ತಾರೆ. ಆಯಿತಾ? ಸೊ ಅದಾದಮೇಲೆ ಮಿಕ್ಕಿದವರಿಗೆ ಸಿಗ್ತಾ ಹೋಗುತ್ತೆ. ಇದೊಂದು ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಕ್ಯಾಶ್ ರಿವಾರ್ಡ್ಸು ಕೂಡ ಇರುತ್ತೆ. ಅರ್ನ್ ವಿತ್ ವೀಕ್ಲಿ ಇನ್ಸೆಂಟಿವ್ಸ್. ನಿಮಗೆ ಪ್ರತಿ ವಾರ
ಇನ್ಸೆಂಟಿವ್ ಕೂಡ ಸಿಗ್ತಾ ಇರುತ್ತೆ. ನಿಮ್ಮ ವೀಡಿಯೋ ಹೆಂಗೆ ರೀಚ್ ಆಗ್ತಾಯಿದೆ ಅದ್ರ ಮೇಲೆ ನಿಮಗೆ ಅರ್ನಿಂಗು ಕೂಡ ಆಗ್ತಾ ಇರುತ್ತೆ. ಅದೇ ಥರ ನೀವು ಅರ್ನ್ ವಿತ್ ಬ್ರ್ಯಾಂಡ್ ಕೊಲ್ಯಾಬಿಂದನೂ ಕೂಡ ನೀವು ಇದರಲ್ಲಿ ಬ್ರ್ಯಾಂಡಿಂದ ನೀವು ಅರ್ನ ಮಾಡ್ಬೋದು. ಅವರು ಕೂಡ ನಿಮಗೆ ಕೊಲ್ಯಾಬ್ ಮಾಡಿದಾಗ ಸೊ ನಿಮಗೆ ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ, ನಿಮಗೆ ದುಡ್ಡನ್ನು ಕೊಡ್ತಾರೆ. ಸೊ ಈ ಥರನೂ ಕೂಡ ನೀವು ದುಡ್ಡು ಮಾಡ್ಬೋದು. ಆಮೇಲೆ ಅರ್ನ್ ವಿತ್ ಕ್ರಿಯೇಟರ್ ರೆಫರಲ್ ಪ್ರೋಗ್ರಾಮ್, ಇದರಲ್ಲಿ ಮೋಜ್ ಆ್ಯಪಲ್ಲಿ ನೀವು ರೆಫರ್ ಮಾಡಿಬಿಟ್ಟು ಕೂಡ ನೀವು ಇದರಲ್ಲಿ ಅರ್ನ ಮಾಡ್ಬೋದು. ಅದು ನಾನು ರೀಸೆಂಟಾಗಿ ಒಂದು ವೀಡಿಯೋನೂ ಕೂಡ ಮಾಡಿದ್ದೆ. ಓಕೆ, ಇದಿಷ್ಟು ಬೆನಿಫಿಟ್ಸ್ಗಳು ನೀವು ಮೋಜ್ ಫಾರ್ ಕ್ರಿಯೇಟರ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಯಿತು ಅಂತಂದರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಾಗ ಇದ್ರ ಬಗ್ಗೆ ನಾನು ಫುಲ್ಲು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಆಯಿತಾ, ಇವತ್ತು ನಾನು ಅವಾಗಲೇ ಹೇಳಿದೆ ಸಂಜೆ ಇವತ್ತೇ ಆ ಒಂದು ವಿಡಿಯೋ ಹಾಕ್ತೀನಿ. MFCಗೆ ನೀವು ಅಪ್ಲೈ ಮಾಡೋದು ಹೆಂಗೆ ಅಂತ. ಈಗ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ನೋಡಿರ್ತೀರ, ಅದೇ ಥರ ಇದರಲ್ಲೂ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಆ ಥರನೇ ನೀವು ನೋಡಿಕೊಂಡು MFCಗೆ ನೀವು ಅಪ್ಲೈ ಮಾಡಿ. ಗೊತ್ತಿಲ್ಲ, ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಇದೇ ನಿಮಗೆ ಪ್ರತಿ ವಾರ ನಿಮ್ಗೆ ಒಳ್ಳೆ ದುಡ್ಡನ್ನು ತಂದುಕೊಡ್ಬೋದು. ನಿಮ್ಮ ಒಂದು ವೀಡಿಯೋಸ್ಗಳು ಚೆನ್ನಾಗಿ ರೀಚ್ ಆಯಿತು ಅಂತಂದರೆ ನಿಮಗೆ ಪೇಮೆಂಟು ಕೂಡ ಆಗ್ತಾ ಇರುತ್ತೆ ವೀಡಿಯೋಸ್ಗಳನ್ನ ಮಾಡೋ ಮುಖಾಂತರ. ಓಕೆ, ಸೊ ದಯವಿಟ್ಟು ಇವಾಗಲಾದರೂ ಈ ಒಂದು ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ತುಂಬ ಜನ ಹೇಳ್ತಾ ಇರ್ತೀರಾ ಬ್ರೋ, ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀರಾ ಲೈಕ್ ಮಾಡಿ ಅಂತ. ವೀಡಿಯೋ ಇಷ್ಟ ಆದರೆ ತಾನೇ ಲೈಕ್ ಮಾಡೋದು ಅಂತ. ಓಕೆ, ಕೊನೆ ತನಕ ನೀವು ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೇ ಲೈಕ್ ಮಾಡಿ, ತೊಂದರೆ ಇಲ್ಲ. ಆ್ಯಂಡ್ ಈ ಒಂದು ವೀಡಿಯೋನ ದಯವಿಟ್ಟು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಮೋಜ್ ಆ್ಯಪನ್ನು ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಪ್ರೋಗ್ರಾಮ್ ಬಂದಿದೆ ಅಂತ ಗೊತ್ತಾಗಲಿ. ಓಕೆ, ಮತ್ತೆ ಸಿಗ್ತೀನಿ ಸಂಜೆ ವೀಡಿಯೋದಲ್ಲಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.